ಒಂದು ಒಣಗಿದ ನೆಲ್ಲಿಕಾಯಿಯ ದಾನ, ಆದರೆ ಅದರ ಪ್ರತಿಫಲವಾಗಿ ಸುರಿದದ್ದು ಚಿನ್ನದ ಮಳೆ. ಯಾವ ಸ್ತೋತ್ರ ಇಷ್ಟು ಶಕ್ತಿಶಾಲಿ? ಯಾಕೆ ಲಕ್ಷ್ಮೀದೇವಿಯೇ ಕರುಣೆಯಿಂದ ಕರಗಿ ಬಡ ಮನೆಯ ಮೇಲೆ ಕನಕಧಾರೆಯನ್ನು ಸುರಿದರು? ಈ ಕನಕಧಾರಾ ಸ್ತೋತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು? ಯಾರಿಗೆ ಇದರ ಫಲ ಹೆಚ್ಚು ಸಿಗುತ್ತದೆ? ಮತ್ತು ಈ ಸ್ತೋತ್ರದ 21 ಶ್ಲೋಕಗಳ ಒಳಗಿರುವ ಅದ್ಭುತ ರಹಸ್ಯವೇನು? ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದಿಶಂಕರಾಚಾರ್ಯರು ರಚಿಸಿದ ಅತ್ಯಂತ ಪವಿತ್ರವಾದ ಕನಕಧಾರಾ ಸ್ತೋತ್ರದ ಸಂಪೂರ್ಣ ಮಹಿಮೆ, ಕತೆ, ಪಠಣ ವಿಧಾನ, ಫಲಗಳು ಹಾಗೂ ಜೀವನ ಬದಲಿಸುವ ದೈವಿಕ ಶಕ್ತಿಯ ಬಗ್ಗೆ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮಗಾಗಿ ಒಂದು ವಿಶೇಷ ಲಕ್ಷ್ಮೀ ಕಟಾಕ್ಷ ಸಾಧನೆಯನ್ನು ತಿಳಿಸುತ್ತೇನೆ. ಕನಕಧಾರಾ ಸ್ತೋತ್ರ ಎಂದರೇನು? ಕನಕಧಾರಾ ಸ್ತೋತ್ರವು ಮಹಾನ್ ಜಗದ್ಗುರು ಆದಿಶಂಕರಾಚಾರ್ಯರು ರಚಿಸಿದ 21 ಶ್ಲೋಕಗಳ ಮಹಿಮೆಯುತ ಸ್ತೋತ್ರವಾಗಿದೆ. ಕನಕ ಎಂದರೆ ಚಿನ್ನ, ಧಾರೆ ಎಂದರೆ ಹರಿವು ಅಥವಾ ಮಳೆ, ಅಂದರೆ ಚಿನ್ನದ ಮಳೆಯನ್ನೇ ಸುರಿಸುವ ಸ್ತೋತ್ರ. ಈ ಸ್ತೋತ್ರವು ಮಹಾಲಕ್ಷ್ಮೀ ದೇವಿಯನ್ನು ಸ್ತುತಿಸುವ ಅಪಾರ ಶಕ್ತಿಯ ಮಂತ್ರಮಯ ಕಾವ್ಯವಾಗಿದೆ. ಭಕ್ತಿಯಿಂದ ಪಠಿಸಿದರೆ ಮನೆಯಲ್ಲಿ ದಾರಿದ್ರ್ಯತೆ ಕಡಿಮೆಯಾಗುತ್ತದೆ, ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ, ಸಾಲದ ಭಾರ ತಗ್ಗುತ್ತದೆ, ಅದೃಷ್ಟ ತೆರೆದುಕೊಳ್ಳುತ್ತದೆ, ಲಕ್ಷ್ಮೀ ಕಟಾಕ್ಷವು ಲಭಿಸುತ್ತದೆ, ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಹೆಚ್ಚುತ್ತದೆ. ಹಲವರು ಈ ಸ್ತೋತ್ರವನ್ನು ದಾರಿದ್ರ್ಯನಾಶಕ ಸ್ತೋತ್ರ ಎಂದು ಕರೆಯುತ್ತಾರೆ. ಆದಿಶಂಕರಾಚಾರ್ಯರ ಎಲ್ಲ ರಚನೆಗಳಲ್ಲಿ ಈ ಸ್ತೋತ್ರಕ್ಕೆ ವಿಶೇಷ ಸ್ಥಾನಮಾನವಿದೆ. ಯಾಕೆಂದರೆ ಇದು ಕೇವಲ ಕಾವ್ಯವಲ್ಲ, ಇದು ಕರುಣೆಯ ಪ್ರಾರ್ಥನೆ, ಇದು ದೈವಿಕ ಶಕ್ತಿಯನ್ನು ಕರೆಯುವ ಮಹಾಮಂತ್ರ. ಆದಿಶಂಕರಾಚಾರ್ಯರ ಜೀವನದ ಹಿನ್ನೆಲೆ. ಆದಿಶಂಕರಾಚಾರ್ಯರು ಭಾರತದ ಅತ್ಯಂತ ಮಹಾನ್ ತತ್ವಜ್ಞಾನಿ ಮತ್ತು ಸನಾತನ ಧರ್ಮದ ಪುನರುಜ್ಜೀವಕರಾಗಿ ಪ್ರಸಿದ್ಧಿಯಾಗಿದ್ದಾರೆ. ಅವರು ಕೇರಳದ ಕಾಲಡಿಯಲ್ಲಿ ಜನಿಸಿದರು. ಬಾಲ್ಯದಲ್ಲೇ ಅಸಾಮಾನ್ಯ ಜ್ಞಾನ ಮತ್ತು ವೈರಾಗ್ಯ ಹೊಂದಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸತ್ವ ಸ್ವೀಕರಿಸಿ ವೇದಾಂತದ ಸಂದೇಶವನ್ನು ದೇಶಾದ್ಯಂತ ಹರಡಿದರು. ಅವರು ಕೇವಲ ತತ್ವಜ್ಞಾನಿಯಷ್ಟೇ ಅಲ್ಲ, ಅತ್ಯಂತ ಕರುಣೆಯ ಹೃದಯ ಹೊಂದಿದ ಮಹಾನ್ ಋಷಿಯಾಗಿದ್ದರು. ಒಮ್ಮೆ ತಮ್ಮ ಬ್ರಹ್ಮಚರ್ಯದ ದಿನಗಳಲ್ಲಿ ಭಿಕ್ಷೆ ಬೇಡಲು ಒಂದು ಮನೆಗೆ ತೆರಳಿದರು. ಆ ಮನೆಯಲ್ಲಿ ಅತಿ ಬಡ ಬ್ರಾಹ್ಮಣ ಕುಟುಂಬ ವಾಸಿಸುತ್ತಿತ್ತು. ಮನೆಯಲ್ಲಿ ಅನ್ನವಿರಲಿಲ್ಲ, ಧಾನ್ಯವಿರಲಿಲ್ಲ, ಹಣವಿರಲಿಲ್ಲ. ಆದರೂ ಆ ಮಹಿಳೆ ಖಾಲಿ ಹಸ್ತದಿಂದ ಭಿಕ್ಷುಕನನ್ನು ಕಳಿಸಲು ಇಷ್ಟಪಡಲಿಲ್ಲ. ಅವಳು ಬಹಳ ಹುಡುಕಿದಳು. ಕೊನೆಗೆ ಒಂದು ಒಣಗಿದ ನೆಲ್ಲಿಕಾಯಿ ಮಾತ್ರ ಸಿಕ್ಕಿತು. ಅದನ್ನೇ ಭಕ್ತಿಯಿಂದ ಶಂಕರಾಚಾರ್ಯರಿಗೆ ದಾನವಾಗಿ ನೀಡಿದಳು. ಆ ಮಹಿಳೆ ದಾರಿದ್ರ್ಯವನ್ನು ಕಂಡು ಶಂಕರಾಚಾರ್ಯರ ಹೃದಯ ಕರಗಿತು. ಅವರು ಕಣ್ಣು ಮುಚ್ಚಿ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿದರು. ಅದೇ ಸಮಯದಲ್ಲಿ ಅವರ ಬಾಯಿಂದ ಹೊರಬಂದದ್ದು ಕನಕಧಾರಾ ಸ್ತೋತ್ರ. ಚಿನ್ನದ ಮಳೆಯ ಅದ್ಭುತ ಘಟನೆ. ಶಂಕರಾಚಾರ್ಯರು ಸ್ತೋತ್ರವನ್ನು ಹಾಡುತ್ತಿದ್ದಂತೆ ದೈವಿಕ ಶಕ್ತಿ ಆ ಸ್ಥಳದಲ್ಲಿ ವ್ಯಾಪಿಸಿತು. ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾದಳು. ಆದರೆ ಆ ದೇವಿ ಒಂದು ಮಾತನ್ನು ಹೇಳಿದರು. ಈ ಮಹಿಳೆ ಇಂದಿನ ಜನ್ಮದಲ್ಲಿ ದಾನ ಮಾಡಿಲ್ಲ, ಆದ್ದರಿಂದ ಈಗ ಬಡತನ ಅನುಭವಿಸುತ್ತಿದ್ದಾಳೆ. ಆಗ ಶಂಕರಾಚಾರ್ಯರು ವಿನಮ್ರವಾಗಿ ಹೇಳಿದರು, ಅಮ್ಮ, ಈ ಮಹಿಳೆ ತನ್ನ ಬಳಿ ಏನೂ ಇಲ್ಲದಿದ್ದರೂ ತನ್ನ ಹಸಿವನ್ನು ಮರೆತು ದಾನ ಮಾಡಿದ್ದಾಳೆ. ಈ ಒಂದು ನೆಲ್ಲಿಕಾಯಿಯ ದಾನವೇ ಅಪಾರ ಪುಣ್ಯ. ದಯವಿಟ್ಟು ಆಕೆಯ ಮೇಲೆ ಕೃಪೆ ತೋರಿಸು. ಶಂಕರಾಚಾರ್ಯರ ಕರುಣಾಭರಿತ ಪ್ರಾರ್ಥನೆಗೆ ಕರಗಿದ ಲಕ್ಷ್ಮೀ ದೇವಿಯು ಆ ಮನೆಯ ಮೇಲೆ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನೇ ಸುರಿಸಿದರು. ಅಲ್ಲಿಂದ ಈ ಸ್ತೋತ್ರಕ್ಕೆ ಕನಕಧಾರಾ ಎಂಬ ಹೆಸರು ಬಂದಿದೆ. ಈ ಕಥೆ ನಮಗೆ ಒಂದು ಮಹಾನ್ ಸಂದೇಶವನ್ನು ನೀಡುತ್ತದೆ. ದಾನವು ದೊಡ್ಡದಾಗಿರಬೇಕೆಂದಿಲ್ಲ, ಹೃದಯ ಶುದ್ಧಿಯಾಗಿರಬೇಕು, ಭಕ್ತಿ ನಿಜವಾಗಿರಬೇಕು. ಕರುಣೆ ಇದ್ದರೆ ದೇವರೂ ಕರಗುತ್ತಾರೆ. ಕನಕಧಾರಾ ಸ್ತೋತ್ರದ ಆಧ್ಯಾತ್ಮಿಕ ರಹಸ್ಯ. ಬಹಳ ಜನರು ಕನಕಧಾರಾ ಸ್ತೋತ್ರವನ್ನು ಕೇವಲ ಹಣಕ್ಕಾಗಿ ಪಠಿಸುತ್ತಾರೆ, ಆದರೆ ಇದರ ಅರ್ಥ ಅದಕ್ಕಿಂತ ತುಂಬ ಆಳವಾಗಿದೆ. ಈ ಸ್ತೋತ್ರವು ಕೇವಲ ಭೌತಿಕ ಸಂಪತ್ತನ್ನು ಮಾತ್ರ ನೀಡುವುದಿಲ್ಲ, ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ, ಮನೆಯಲ್ಲಿ ಸಕಾರಾತ್ಮಕ ಸ್ಪಂದನ ಹೆಚ್ಚಿಸುತ್ತದೆ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ, ನಿರಾಶೆಯಿಂದ ಹೊರತೆಗೆದುಕೊಳ್ಳುತ್ತದೆ.
ದೇವಿಯ ಕೃಪೆಯಿಂದ ಜೀವನದಲ್ಲಿ ಹೊಸ ದಾರಿ ತೆರೆದಿಡುತ್ತದೆ. ಕನಕದಾರ ಸ್ತೋತ್ರದ ಪ್ರತಿಯೊಂದು ಶ್ಲೋಕದಲ್ಲಿಯೂ ಲಕ್ಷ್ಮೀ ದೇವಿಯ ವಿಭಿನ್ನ ರೂಪಗಳನ್ನು ವರ್ಣಿಸಲಾಗಿದೆ. ಕೆಲವು ಶ್ಲೋಕಗಳು ದೇವಿಯ ಕರುಣೆಯನ್ನು ಹೊಗಳುತ್ತವೆ, ಕೆಲವು ಸೌಂದರ್ಯವನ್ನು ವರ್ಣಿಸುತ್ತವೆ, ಕೆಲವು ಸಮೃದ್ಧಿಯ ಶಕ್ತಿಯನ್ನು ಜಾಗೃತಗೊಳಿಸುತ್ತವೆ, ಕೆಲವು ದಾರಿದ್ರ್ಯ ನಿವಾರಣೆಗೆ ಪ್ರಾರ್ಥಿಸುತ್ತವೆ. ಈ ಸ್ತೋತ್ರವನ್ನು ಶುದ್ಧ ಮನಸ್ಸಿನಿಂದ ಕೇಳಿದರೂ ಸಹ ಅಪಾರ ಪ್ರಮಾಣದ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ಕನಕದಾರ ಸ್ತೋತ್ರದ 21 ಶ್ಲೋಕಗಳ ಮಹತ್ವ. ಈ ಸ್ತೋತ್ರದಲ್ಲಿ ಒಟ್ಟು 21 ಶ್ಲೋಕಗಳಿವೆ. ಪ್ರತಿ ಶ್ಲೋಕವು ದೈವಿಕ ಕಂಪನವನ್ನು ಹೊಂದಿದೆ. ಮೊದಲ ಶ್ಲೋಕ ಲಕ್ಷ್ಮೀ ದೇವಿಯ ಕೃಪಾದೃಷ್ಟಿಯನ್ನು ಪ್ರಾರ್ಥಿಸುತ್ತದೆ. ಎರಡನೇ ಶ್ಲೋಕ ಭಕ್ತರ ಜೀವನದಲ್ಲಿ ಶುಭ ಮತ್ತು ಸಮೃದ್ಧಿ ಬರಲಿದೆ ಎಂದು ಬೇಡಿಕೊಳ್ಳುತ್ತದೆ. ಮೂರನೇ ಶ್ಲೋಕ ದೇವಿಯ ಕರುಣೆಯಿಂದ ಬಡತನ ದೂರಾಗಲಿ ಎಂದು ಕೋರುತ್ತದೆ. ನಾಲ್ಕನೇ ಶ್ಲೋಕ ಮನಸ್ಸಿನ ಅಶಾಂತಿ, ದುಃಖ ಮತ್ತು ನಕಾರಾತ್ಮಕತೆಯನ್ನು ನಿವಾರಿಸಲಿ ಎಂದು ಪ್ರಾರ್ಥಿಸುತ್ತದೆ. ಐದನೇ ಶ್ಲೋಕ ದೇವಿಯ ದಿವ್ಯ ರೂಪ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತದೆ. ಹೀಗೆ ಪ್ರತಿಯೊಂದು ಶ್ಲೋಕವು ಭಕ್ತನ ಆತ್ಮವನ್ನು ಶುದ್ಧಿಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಅನೇಕ ಪಂಡಿತರ ಪ್ರಕಾರ ಕನಕದಾರ ಸ್ತೋತ್ರವು ಮಂತ್ರ, ಯಂತ್ರ ಮತ್ತು ತಂತ್ರಗಳ ಶಕ್ತಿಗಳನ್ನು ಒಳಗೊಂಡಿದೆ. ಆದ್ದರಿಂದ ಈ ಸ್ತೋತ್ರವನ್ನು ಸರಿಯಾದ ಭಕ್ತಿಯಿಂದ ಪಠಿಸಿದರೆ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಂಡುಬರುತ್ತವೆ. ಯಾವ ಸಮಯದಲ್ಲಿ ಪಠಿಸಬೇಕು? ಕನಕದಾರ ಸ್ತೋತ್ರವನ್ನು ಯಾವ ಸಮಯದಲ್ಲಿ ಬೇಕಾದರೂ ಪಠಿಸಬಹುದು. ಆದರೆ ಕೆಲವು ವಿಶೇಷ ಸಮಯಗಳಲ್ಲಿ ಪಠಿಸಿದರೆ ಹೆಚ್ಚು ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅತ್ಯುತ್ತಮ ಸಮಯಗಳು: ಶುಕ್ರವಾರ ಬೆಳಿಗ್ಗೆ, ಪೌರ್ಣಮಿಯ ದಿನ, ದೀಪಾವಳಿ ಸಮಯ, ಅಕ್ಷಯ ತೃತೀಯ, ಧನತ್ರಯೋದಶಿ, ಅಧಿಕ ಮಾಸ, ಬ್ರಹ್ಮ ಮುಹೂರ್ತ. ಪಠಣ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ ಕಮಲ ಅಥವಾ ಕೆಂಪು ಹೂವು ಅರ್ಪಿಸಿ, ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ ಮನಸ್ಸನ್ನು ಶಾಂತವಾಗಿರಿಸಿ ಭಕ್ತಿಯಿಂದ ಸ್ತೋತ್ರವನ್ನು ಪಠಿಸುವಾಗ ಕೋಪ ಇರಬಾರದು, ಅಹಂಕಾರ ಇರಬಾರದು, ಇತರರಿಗೆ ಕೇಡು ಬಯಸಬಾರದು. ಶುದ್ಧ ಹೃದಯದಿಂದ ಪಠಿಸಿದಾಗ ಮಾತ್ರ ಲಕ್ಷ್ಮೀ ಕಟಾಕ್ಷ ಬೇಗ ಲಭಿಸುತ್ತದೆ. ಕನಕದಾರ ಸ್ತೋತ್ರದಿಂದ ದೊರೆಯುವ ಫಲಗಳು. ಈ ಸ್ತೋತ್ರವನ್ನು ನಿತ್ಯ ಪಠಿಸುವುದರಿಂದ ಭಕ್ತರು ಅನೇಕ ಫಲಗಳನ್ನು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದವು ದಾರಿದ್ರ್ಯ ನಿವಾರಣೆ, ಮನೆಯಲ್ಲಿ ಹಣದ ಕೊರತೆ ನಿಧಾನವಾಗಿ ಕಡಿಮೆಯಾಗುತ್ತದೆ, ಸಾಲದ ಭಾರ ತಗ್ಗುವುದು, ಆರ್ಥಿಕ ಸಮಸ್ಯೆಗಳಿಂದ ಹೊರಬರುವ ಶಕ್ತಿ ಸಿಗುತ್ತದೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ, ಹೊಸ ಅವಕಾಶಗಳು ದೊರೆಯುತ್ತವೆ, ಮನೆಯಲ್ಲಿ ಅಶಾಂತಿ ಕಡಿಮೆಯಾಗುವುದು, ಶಾಂತಿ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ, ಅದೃಷ್ಟ ಬದಲಾವಣೆ, ಅನೇಕ ಅಡೆತಡೆಗಳು ದೂರಾಗಿ ಹೊಸ ದಾರಿ ತೆರೆದುಕೊಳ್ಳುತ್ತವೆ, ಲಕ್ಷ್ಮೀ ಕಟಾಕ್ಷ ಮನೆಯಲ್ಲಿ ಧನ ಮತ್ತು ಸಮೃದ್ಧಿ ಸ್ಥಿರವಾಗಲು ಸಹಾಯವಾಗುತ್ತದೆ, ಮನೋಬಲ ಹೆಚ್ಚುವುದು, ನಿರಾಸೆ ಮತ್ತು ಭಯ ಕಡಿಮೆಯಾಗುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಕೇವಲ ಸ್ತೋತ್ರ ಪಠಿಸಿದರೆ ಸಾಕಾಗುವುದಿಲ್ಲ. ಜೀವನದಲ್ಲಿ ಸತ್ಯ, ಧರ್ಮ, ದಾನ ಮತ್ತು ಒಳ್ಳೆಯ ನಡೆ ಕೂಡ ಇರಬೇಕು. ಯಾರು ಪಠಿಸಬಹುದು? ಕನಕದಾರ ಸ್ತೋತ್ರವನ್ನು ಮಹಿಳೆಯರು, ಪುರುಷರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು, ಉದ್ಯೋಗಸ್ಥರು, ಗೃಹಿಣಿಯರು, ಹಿರಿಯರು ಯಾರೇ ಆಗಿರಲಿ ಭಕ್ತಿಯಿಂದ ಪಠಿಸಬಹುದು. ವಿಶೇಷವಾಗಿ ಆರ್ಥಿಕ ಸಮಸ್ಯೆ ಎದುರಿಸುತ್ತಿರುವವರು, ಸಾಲದ ಒತ್ತಡದಲ್ಲಿರುವವರು, ಮನೆಯಲ್ಲಿ ಅಶಾಂತಿ ಇರುವವರು, ಲಕ್ಷ್ಮೀ ಕಟಾಕ್ಷ ಬಯಸುವವರು ಈ ಸ್ತೋತ್ರವನ್ನು ನಿತ್ಯ ಕೇಳುವುದು ಅಥವಾ ಪಠಿಸುವುದು ಬಹಳ ಶುಭಕರ. ವಿಶೇಷ ಲಕ್ಷ್ಮೀ ಸಾಧನೆ. ಇಲ್ಲಿ ಒಂದು ಸರಳವಾದ ಲಕ್ಷ್ಮೀ ಸಾಧನೆ ಇದೆ. ಪ್ರತಿ ಶುಕ್ರವಾರ ರಾತ್ರಿ ಒಂದು ತುಪ್ಪದ ದೀಪ ಹಚ್ಚಿ ದೇವಿಯ ಮುಂದೆ ಕುಳಿತುಕೊಳ್ಳಿ. 11 ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಜಪಿಸಿ. ನಂತರ ಕನಕದಾರ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಕೊನೆಯಲ್ಲಿ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ದೇವಿಗೆ ಹೇಳಿ. ಈ ಸಾಧನೆಯನ್ನು 11 ಶುಕ್ರವಾರ ನಿರಂತರವಾಗಿ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಅನುಭವಿಸುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. ಸ್ನೇಹಿತರೆ, ಕನಕದಾರ ಸ್ತೋತ್ರವು ಕೇವಲ ಹಣ ಸಂಪಾದನೆಗಾಗಿ ಇರುವ ಮಂತ್ರವಲ್ಲ. ಇದು ಕರುಣೆ, ದಾನ, ಭಕ್ತಿ ಮತ್ತು ದೈವಿಕ ಕೃಪೆಯ ಮಹಾನ್ ಸಂದೇಶ. ಒಂದು ಒಣಗಿದ ನೆಲ್ಲಿಕಾಯಿಯ ದಾನವು ದೇವರನ್ನು ಕರಗಿಸಬಹುದು ಎಂದರೆ ನಾವು ಮಾಡುವ ಸಣ್ಣ ಪುಣ್ಯ ಕಾರ್ಯಗಳ ಫಲ ಎಷ್ಟಿರಬಹುದು ಎಂದು ಯೋಚಿಸಿ.
ಹೀಗಾಗಿ ದಾನ ಮಾಡಿ, ಧರ್ಮ ಪಾಲಿಸಿ, ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ಮತ್ತು ಕನಕದಾರ ಸ್ತೋತ್ರವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ.